ಈ ಸೂಪರ್ ಆದಂಥ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಸೊಳ್ಳೆ ಕಚ್ಚೋದಿರಲಿ, ಮನೆ ಹತ್ರ ಕೂಡ ಬರೋದಿಲ್ಲ. ಒಂದು ಚಿಕ್ಕ ಸೊಳ್ಳೆ ಕಚ್ಚಿದರೆ ಸಾಕು, ಇಷ್ಟು ದೊಡ್ಡ ಮನುಷ್ಯ ಇದ್ದರೂ ಕೂಡ ಕಾಯಿಲೆಗೆ ತುತ್ತಾಗ್ತಾನೆ. ಹೌದು ಫ್ರೆಂಡ್ಸ್, ಇವಾಗಂತೂ ಸೊಳ್ಳೆಗಳಿಂದ ಡೆಂಗು, ಮಲೇರಿಯಾ ಇನ್ನೂ ಹಲವಾರು ಕಾಯಿಲೆಗಳು ಬರ್ತಾ ಇದೆ. ಹಾಗಾಗಿ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೆ ಅತ್ಯಗತವಾದಂಥ ಟಿಪ್ಸ್ಗಳು ಇದರಲ್ಲಿದೆ. ಅವು ಯಾವುವು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಂಬರ್ 1 ಟಿಪ್ಸ್ ಯಾವುದು ಅಂದರೆ ಕರ್ಪೂರವನ್ನು ತಗೊಳ್ಳೋಣ. ನೋಡಿ, ಕರ್ಪೂರವಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ನಾನಿಲ್ಲಿ 5 ರಿಂದ 6 ಕರ್ಪೂರವನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಪುಡಿಯಾಗಿ ನಾವು ಕುಟ್ಕೊಳ್ಬೇಕು. ಕರ್ಪೂರವಂತೂ ಈಸಿಯಾಗಿ ಪುಡಿಯಾಗತ್ತೆ ನೋಡಿ. ಈ ಥರ ನೈಸಾಗಿ ಕುಟ್ಕೊಳ್ಳಿ. ಇದನ್ನು ಒಂದು ಚಿಕ್ಕ ಬೌಲಿಗೆ ತಗೊಳ್ಳೋಣ. ನೋಡಿ, ನೆಕ್ಸ್ಟ್ ನಾವು ಇದೇ ಕಲ್ಲಿಗೆ 5 ರಿಂದ 6 ದೊಡ್ಡಪತ್ರೆ ಎಲೆಗಳನ್ನು ಸೇರಿಸ್ಕೊಳ್ಳೋಣ. ಇದನ್ನು ದೊಡ್ಡಪತ್ರೆನೂ ಅಂತಾರೆ, ಅಜ್ವಾನದ ಎಲೆ ಕೂಡ ಅಂತಾರೆ. ಈ ಎಲೆ ಅದರದೇ ಆದಂಥ ವಿಶಿಷ್ಟವಾದಂಥ ಪರಿಮಳವನ್ನು ಹೊಂದಿರುತ್ತೆ. ಈ ಪರಿಮಳ ಸೊಳ್ಳೆಗೆ ಆಗ್ಬರೋದಿಲ್ಲ. ಹಾಗಾಗಿ ನಾವಿಲ್ಲಿ ದೊಡ್ಡಪತ್ರೆ ಎಲೆಗಳನ್ನು ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಕುಟ್ಟಿ ಇದರ ರಸವನ್ನು ನಾವು ತಗೊಳ್ಬೇಕು. ನೋಡಿ, ಸ್ವಲ್ಪ ಈ ಥರ ನೀವು ಕುಟ್ಟಿದರೆ ಸಾಕು, ಚೆನ್ನಾಗಿ ಅದು ಮ್ಯಾಶ್ ಆಗುತ್ತೆ. ಈ ರೀತಿ ಕೈಯಿಂದನೇ ನಾವು ರಸವನ್ನು ತಗೊಳ್ಬೋದು. ನೀವು ನೋಡ್ತಿದ್ರಲ್ಲ, ಒಂದು 3 ಸ್ಪೂನ್ ಆಗುವಷ್ಟು ನನಗೆ ದೊಡ್ಡಪತ್ರೆ ಎಲೆ ರಸ ಸಿಕ್ಕಿದೆ. ನೆಕ್ಸ್ಟ್ ನಾವು ಒಂದು ಲೋಟವನ್ನು ತಗೊಂಡು ಅದಕ್ಕೆ ಅರ್ಧ ಲೋಟ ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ. ಇದಕ್ಕೆ ಕರ್ಪೂರವನ್ನು ಕುಟ್ಟಿಟ್ಕೊಂಡಿದ್ದೀವಲ್ಲ ಪೌಡ್ರ್ ಫಾರ್ಮಲ್ಲಿ, ಅದನ್ನು ಈ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ಕರ್ಪೂರದ ಪೌಡಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನೀರಿನಲ್ಲಿ ಅದು ಕರಗತ್ತೆ. ನೆಕ್ಸ್ಟು ದೊಡ್ಡಪತ್ರೆ ಎಲೆಯ ರಸವನ್ನು ಕೂಡ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಡೆಟಾಲನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಡೆಟಾಲ್ ಸ್ಮೆಲ್ ಕಂಡ್ರಂತೂ ಸೊಳ್ಳೆಗಳು ಓಡಿ ಹೋಗ್ತವೆ. ಇವಾಗ ಈ 3 ಪದಾರ್ಥಗಳನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ. ಈ ಸೊಲ್ಯೂಷನ್ ಅಂತೂ ಸೊಳ್ಳೆಗಳು ಓಡಿಸ್ಲಿಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇವಾಗ ಸ್ಪ್ರೇ ಬಾಟಲ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೋಡಿ, ರೆಡಿ ಆಯಿತು. ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಸೊಳ್ಳೆ ದಾಳಿ ಮಾಡುತ್ತೆ ಅಂಥೇಳಿ. ಆ ಪ್ಲೇಸ್ ನೋಡಿಬಿಟ್ಟು ನೀವು ಈ ರೀತಿ ಸ್ಪ್ರೇ ಮಾಡಿದರೆ ಸೊಳ್ಳೆಗಳು ಈ ಸ್ಮೆಲ್ಲನ್ನು ನೋಡಿಬಿಟ್ಟು ಸೊಳ್ಳೆಗಳು ಓಡಿ ಹೋಗೋದಿರಲಿ, ಮನೆ ಹತ್ರ ಕೂಡ ಬರೋದಿಲ್ಲ. ಎಲ್ಲಿ ಮೇನ್ ಡೋರ್ ಇರುತ್ತೆ, ಮತ್ತು ಹಿಂದಿನ ಬಾಗಿಲು ಇರ್ಬೋದು, ಕರ್ಟನ್ಗಳ ಹತ್ರ, ಸಿಂಕ್ ಹತ್ರ, ಮತ್ತು ಗಿಡಗಳ ಹತ್ರನೂ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ಅಂದರೆ ಗಿಡದ ಹತ್ರ ಅಂದರೆ ಗಿಡಗಳು ನೀವು ಇಟ್ಟಿರ್ತೀರಲ್ಲ, ಗಿಡದ ಒಳಗಲ್ಲ, ಗಿಡದ ಪಕ್ಕದಲ್ಲಿ ನೋಡಿ, ಈ ರೀತಿ ಅಕ್ಕಪಕ್ಕ ಎಲ್ಲ ಸ್ಪ್ರೇ ಮಾಡಿಬಿಡಿ. ಅಲ್ಲಿ ಸೊಳ್ಳೆಗಳು ಉದ್ಭವ ಆಗೋದಿಲ್ಲ. ಇವಾಗ ಇನ್ನೊಂದು ಸೂಪರ್ ಟಿಪ್ಸನ್ನು ಹೇಳ್ತೀನಿ. ಇಲ್ಲಿ ನೋಡಿ, ಪಲಾವ್ ಎಲೆ ನಿಮ್ಮ ಮನೇಲಿ ಇದ್ದೇ ಇರುತ್ತಲ್ವ, ಪಲಾವ್ ಮಾಡೋಕ್ಕೆ ತಂದಿರ್ತೀರ. ಇಲ್ಲಿ ನಾನು 3 ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 5 ರಿಂದ 6 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಪೂರದ ಪುಡಿಯನ್ನು ಇದಕ್ಕೆ ಸೇರಿಸೋಣ. ಲಾಸ್ಟಲ್ಲಿ ಒಂದು ಚಕ್ರ ಮಗ್ಗನ್ನು ಇದಕ್ಕೆ ಸೇರಿಸೋಣ. ಇದಕ್ಕೆ ಸ್ವಲ್ಪ ಬೆಂಕಿ ಹಚ್ಚಬೇಕು. ನೋಡಿ, ಈ ರೀತಿ. ಯಾವಾಗ ಕರೆಕ್ಟಾಗಿ ಬೆಂಕಿ ಹತ್ತುತ್ತೋ ಸ್ವಲ್ಪ ನಾವು ಆರಿಸ್ಬಿಡ್ಬೇಕು. ಈ ಹೊಗೆ ಇಡೀ ಮನೆಗೂ ಸ್ಪ್ರೆಡ್ ಆಗಿ ಸೊಳ್ಳೆಗಳು ಮನೇಲಿದ್ರೂ ಕೂಡ ಅವೆಲ್ಲ ಓಡೋಗುತ್ತೆ. ಈ ರೀತಿ ನೀವು ಹೊಗೆಯನ್ನು ಹಾಕೋದ್ರಿಂದ ಈ ಹೊಗೆಯಲ್ಲಿರುವಂಥ ಸ್ಮೆಲ್ಲು ಸೊಳ್ಳೆಗಳಿಗೆ ಆಗ್ಬರೋದಿಲ್ಲ. ಒಳಗಿರುವಂಥ ಸೊಳ್ಳೆಗಳು ಹೊರಗೆ ಓಡೋಗುತ್ತೆ, ಹೊರಗಿರುವಂಥ ಸೊಳ್ಳೆಗಳು ಒಳಗೆ ಬರೋದಿಲ್ಲ. ಇನ್ನೊಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ ನೋಡಿ. ಇದಂತೂ ಸಿಂಪಲ್ಲು, ತುಂಬಾ ಈಸಿ. ಇಲ್ಲಿ ನಾನು ಬೇವಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಬೇವಿನ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲೂ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ 3 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ 15 ರಿಂದ 20 ಲವಂಗವನ್ನು ಸೇರಿಸ್ಕೊಳ್ಳೋಣ. ನೋಡಿ, ಆಮೇಲೆ ನಾವು ಕುಟ್ಟಿರುವಂಥ ಕರ್ಪೂರವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು 2 ಸ್ಪೂನ್ ಆಗುವಷ್ಟು ಕರ್ಪೂರವನ್ನು ಸೇರಿಸೋಣ. ಇವಾಗ ಈ ಎಲ್ಲ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸ್ಟವನ್ನು ಆಫ್ ಮಾಡಿಬಿಡೋಣ. ಈಗ ಈ ಆಯಿಲ್ ಚೆನ್ನಾಗಿ ತಣ್ಣಗಾಗಲಿ. ಇಲ್ಲಿ ನಾವು ಒಂದು ಆಯುರ್ವೇದಿಕ್ ಬತ್ತಿಯನ್ನು ತಯಾರಿ ಮಾಡ್ಕೊಳ್ಳೋಣ. ಈ ಬತ್ತಿ ತಯಾರಿ ಮಾಡ್ಕೊಳ್ಳಿಕ್ಕೆ ನಾವು ಒಂದು 8 ರಿಂದ 10 ಲವಂಗವನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಪುಡಿಯಾದಂಥ ಲವಂಗದ ಪುಡಿಯನ್ನು ನಾವು
ಬತ್ತಿ ಮಾಡಲು ಬೇಕಾದಷ್ಟು ಹತ್ತಿಯನ್ನು ತಗೊಂಡು ಈ ರೀತಿ ನೋಡಿ ಒಂದು 1/4 ಸ್ಪೂನ್ ಆಗುವಷ್ಟು ಲವಂಗದ ಪುಡಿಯನ್ನು ಹಾಕಿ ನೀಟಾಗಿ ಈ ರೀತಿ ಮಡಚಿ ಬತ್ತಿಯನ್ನು ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಬತ್ತಿ ಹೊಸಿಬೇಕು. ಈ ರೀತಿ ನಾನಿಲ್ಲಿ 2 ಬತ್ತಿನ ತಯಾರಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಈ ರೀತಿ ಜಾಸ್ತಿ ಬತ್ತಿಗಳನ್ನು ಒಂದೇ ಸಲಕ್ಕೆ ತಯಾರಿ ಮಾಡಿ ಇಟ್ಕೊಳ್ಬೋದು. ಎಣ್ಣೆ ಕೂಡ ನೀವು ಜಾಸ್ತಿ ಮಾಡಿಟ್ಕೊಳ್ಬೋದು. ನಾನು ತುಂಬಾ ಎಣ್ಣೆನ ತಯಾರಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆಲ್ರೆಡಿ ಖಾಲಿಯಾಗಿದೆ. ಸೇಮ್ ಇದೇ ಎಣ್ಣೆನೇ ಈ ರೀತಿ ತಯಾರಿ ಮಾಡಿ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ದೀಪಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ದೀಪವನ್ನು ಹೊತ್ತಿಸಬೇಕು ನೋಡಿ. ಈ ರೀತಿ ನೀವು ಆಯಿಲನ್ನು ಬತ್ತಿಯನ್ನು ಒಂದ್ಸಲ ತಯಾರಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೂ ಯೂಸ್ ಮಾಡ್ಬೋದು. ಈ ದೀಪದಿಂದ ಬರುವಂಥ ಹೊಗೆಯಿಂದ ಒಂದು ರೀತಿಯ ಸ್ಮೆಲ್ ಬರುತ್ತೆ. ಈ ಪರಿಮಳ ಸೊಳ್ಳೆಗಳಿಗೆ ಆಗ್ಬರೋದಿಲ್ಲ. ಹಾಗಾಗಿ ನೀವು ಸಂಜೆಯ ಸಮಯದಲ್ಲಿ ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಸೊಳ್ಳೆಗಳು ಮನೆ ಒಳಗೂ ಬರೋದಿಲ್ಲ. ಒಂದು ವೇಳೆ ಇದ್ರೂ ಕೂಡ ಎಲ್ಲ ಹೊರಗೆ ಓಡೋಗೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿರುವ ಎಲ್ಲ ಟಿಪ್ಸ್ಗಳು ತುಂಬಾ ಸಿಂಪಲ್ ಆಗಿದೆ, ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಇನ್ನು ನಮ್ಮ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಮುಖ್ಯವಾದಂಥ ವಿಷಯ ಅಂದರೆ, ತುಂಬ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಅವರ ಕೈಗೆ ಸಿಗದಂತೆ ದೀಪಗಳನ್ನು ಇಡೋದು ಮತ್ತು ಪಲಾವ್ ಎಲೆಯ ಧೂಪವನ್ನು ಹಾಕಬೇಕಾದ್ರೂ ಕೂಡ ಮಕ್ಕಳಿಗೆ ಗೊತ್ತಾಗದ ಹಾಗೆ ನೀವು ಧೂಪವನ್ನು ಹಾಕೋದು ತುಂಬಾ ಒಳ್ಳೆಯದು. ಇವಾಗ ಸ್ವಲ್ಪ ಡೆಂಗು ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಅಂದರೆ ಸ್ವಲ್ಪ ಜಾಸ್ತಿ ಜ್ವರ ಇರೋದು, ತುಂಬಾ ತಲೆನೋವು, ಅದ್ರ ಜೊತೆಗೆ ಸ್ಕಿನ್ನಲ್ಲಿ ಸ್ವಲ್ಪ ರೆಡ್ಡಿಶ್ ಗುಳ್ಳೆಗಳು ಕಾಣಿಸ್ತವೆ. ಇಂತಹ ಲಕ್ಷಣಗಳು ಕಂಡು ಬಂದಾಗ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಅಗತ್ಯ ಆಗಿರುತ್ತೆ. ತುಂಬ ಜನ ಪಬ್ಲಿಕ್ ಚರಂಡಿಗಳಲ್ಲಿ ಸೊಳ್ಳೆಗಳು ಬೆಳೆಯುತ್ತೆ, ಡೆಂಗು ಸೊಳ್ಳೆಗಳು ಅಲ್ಲೇ ಬೆಳೆಯುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅದು ತಪ್ಪು. ಸೊಳ್ಳೆಗಳು ಪಬ್ಲಿಕ್ ಚರಂಡಿಗಳಲ್ಲಿ, ಕೊಚ್ಚೆಯರಲ್ಲಿ ಬೆಳೆಯುತ್ತೆ. ಆದರೆ ಡೆಂಗು ಸೊಳ್ಳೆಗಳು ಮಾತ್ರ ಕ್ಲೀನಾಗಿರುವಂಥ ನೀರಿನಲ್ಲಿ ಬೆಳೆಯುತ್ತೆ. ಸಾಧಾರಣವಾಗಿ ಎಲ್ಲರಿಗೂ ಮನೇಲಿ ಗಿಡಗಳನ್ನು ಬೆಳೆಸಬೇಕು ಅನ್ನೋದು ಇಷ್ಟ ಇರುತ್ತೆ ತಾನೇ. ಆದರೆ ನಾವು ಒಂದು ತಪ್ಪು ಮಾಡ್ತೀವಿ. ಏನಪ್ಪ ಅಂದರೆ, ಗಿಡಗಳನ್ನು ಬೆಳೆಸಿದಾಗ ಪಾಟ್ಗಳಲ್ಲಿ ನೀರು ನಿಲ್ಲುವಂತೆ ಮಾಡ್ತೀವಿ ನೋಡಿ. ಈ ರೀತಿ ಪಾಟ್ಗಳಲ್ಲಾಗಲಿ ಇನ್ನಿತರ ಪಾತ್ರೆಗಳಲ್ಲಿ ನೀರು ಸ್ಟಾಕ್ ಆಗ್ತಾ ಬಂದರೆ ಅಲ್ಲಿ ಸೊಳ್ಳೆಗಳು, ಅದರಲ್ಲೂ ಡೆಂಗು ಸೊಳ್ಳೆಗಳು ಉತ್ಪತ್ತಿಗೆ ಕಾರಣ ಆಗುತ್ತೆ. ಈ ರೀತಿ ನಾವು 2 ದಿನಗಳಿಗಿಂತ ಜಾಸ್ತಿ ನೀರನ್ನು ಸ್ಟಾಕ್ ಮಾಡೋದು ಬದಲು ಅದನ್ನು ಹೊರಗೆ ಚೆಲ್ಲಿ ನೋಡಿ, ನೀಟಾಗಿ ಅಗತ್ಯಕ್ಕೆ ತಕ್ಕಷ್ಟು ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ಗಿಡವನ್ನು ನಾವು ಬೆಳೆಸೋದ್ರಿಂದ ಸೊಳ್ಳೆಗಳಾಗುವುದನ್ನು ತಡೆಗಟ್ಬೋದು. ಅದರಲ್ಲೂ ಮುಖ್ಯವಾಗಿ ಡೆಂಗು ಸೊಳ್ಳೆಗಳಾಗುವುದನ್ನು ನಾವು ತಡೆಗಟ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ ಮನೆಯಲ್ಲಿರುವ ಪದಾರ್ಥಗಳಿಂದ ನಾವು ಸೊಳ್ಳೆಯನ್ನು ಹೇಗೆ ಓಡಿಸ್ಬೋದು ಅಂತೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.